ದೆಹಲಿ ಡಿಸಿಎಂ ಮನೀಶ್ ಸಿಸೋಡಿಯಾರನ್ನ ಸಿಬಿಐ ಬಂಧಿಸಿದೆ. ಅಬಕಾರಿ ನೀತಿ ಅಕ್ರಮ ಪ್ರಕರಣದಲ್ಲಿ ಬೆಳಗ್ಗೆ 11 ಗಂಟೆಯಿಂದಲೂ ಸಿಬಿಐ ಅಧಿಕಾರಿಗಳು ವಿಚಾರಣೆ ನಡೀತಾ ಇತ್ತು. ಬರೋಬ್ಬರಿ 8.5 ಗಂಟೆಗಳ ವಿಚಾರಣೆ ಬಳಿಕ ಅರೆಸ್ಟ್ ಮಾಡಲಾಗಿದೆ. ಸಿಸೋಡಿಯಾ ತನಿಖೆಗೆ ಸಹಕರಿಸಿದ ಹಿನ್ನೆಲೆ ಸಿಬಿಐ ಅವರನ್ನ ಬಂಧಿಸಿದ್ದಾರೆ. ಸಿಸೋಡಿಯಾ ವಿಚಾರಣೆ ಖಂಡಿಸಿ ದೆಹಲಿಯ ಬೀದಿಗಳಲ್ಲಿ ಪ್ರೊಟೆಸ್ಟ್ ಆಗ್ತಾ ಇದೆ. ಇನ್ನು ಆಪ್ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಸಿಸೋಡಿಯಾ ಸಿಬಿಐ ಕಚೇರಿಗೆ ಬರ್ತಿದ್ದಂತೆ ಅವರ ಹಿಂದೆ ಎಎಪಿ ಕಾರ್ಯಕರ್ತರ ದಂಡು ಕೂಡ ಬಂತು. ಪ್ರತಿಭಟನೆ ಹೈಡ್ರಾಮಾ ಕೂಡ ಮಾಡಿದ್ರು. ಬಳಿಕ 144 ಸೆಕ್ಷನ್ ಜಾರಿಗೊಳಿಸಲಾಯಿತು. ಇದೀಗ ಸಿಸೋಡಿಯಾ ಬಂಧನವಾಗಿದ್ದು ಮತ್ತಷ್ಟು ಗಲಭೆ ಆಗುವಂತಹ ಸಾಧ್ಯತೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ರಾಜ್ಯಕ್ಕೆ ಬರ್ತಿದ್ದಾರೆ. ಬೆಳಗಾವಿ ಉತ್ತರ ದಕ್ಷಿಣ ಮತಕ್ಷೇತ್ರದಲ್ಲಿ ಬೃಹತ್ ರೋಡ್ ಶೋ ನಡೆಸಲಿದ್ದಾರೆ. ಸುಮಾರು 8 ಕಿಲೋಮೀಟರ್ ರೋಡ್ ಶೋ ಮುಗಿಸಿ ಶಿವಮೊಗ್ಗಕ್ಕೆ ತೆರಳಿ ಏರ್ಪೋರ್ಟ್ ಉದ್ಘಾಟನೆ ಮಾಡ್ತಾರೆ. ವಿಶೇಷವಂದ್ರೆ ಯಡಿಯೂರಪ್ಪ ಹುಟ್ಟುಹಬ್ಬದ ದಿನವೇ ಏರ್ಪೋರ್ಟ್ ಉದ್ಘಾಟನೆ ಆಗ್ತಾ ಇದೆ. ಮತ್ತೆ ಮಾರ್ಚ್ 11ಕ್ಕೆ ಮೋದಿ ಮದ್ದೂರಿಗೆ ಆಗಮಿಸಲಿದ್ದಾರೆ. ಮದ್ದೂರಿನ ಗೆಜ್ಜಲಗೆರೆ ಬಳಿ ನಡೆಯಲಿರೋ ಬೃಹತ್ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ. ಈಗಾಗಲೇ ಮಂಡ್ಯ ಸಮಾವೇಶಕ್ಕೆ ಸಿದ್ಧತೆ ನಡೀತಾ ಇದೆ. ನಾಳೆ ಬೆಳಗಾವಿಯಲ್ಲಿ ಪ್ರಧಾನಿಯನ್ನ ಸ್ವಾಗತಿಸಲು ಸಾಮಾನ್ಯ ನಾಗರಿಕರಿಗೆ ಅವಕಾಶ ನೀಡಲಾಗಿದೆ. ನೇಕಾರ, ಪೌರ ಕಾರ್ಮಿಕ ಮಹಿಳೆ, ಕೂಲಿ ಕಾರ್ಮಿಕ ಮಹಿಳೆ, ಆಟೋ ಚಾಲಕರು, ರೈತರಿಗೆ ಅವಕಾಶ ಕೊಡಲಾಗಿದೆ. ಬೆಳಗಾವಿ ದಕ್ಷಿಣ ಕ್ಷೇತ್ರದ ಶಾಸಕ ಅಭಯ್ ಪಾಟೀಲ್ ನೇತೃತ್ವದಲ್ಲಿ 5 ಜನರನ್ನ ಆಯ್ಕೆ ಮಾಡಲಾಗಿದ್ದು ಅವರಿಗೆ ಕೋವಿಡ್ ಪರೀಕ್ಷೆ ಮಾಡಲಾಗಿದೆ. ಎಲ್ಲಾ 5 ಜನರನ್ನ ನ್ಯೂಸ್ 18 ಮಾತನಾಡಿಸಿದೆ. ಇನ್ನು ಕಲಾವಿದನೋರ್ವ ಹೊಲಿಗೆಯಿಂದ ಮೋದಿ ಅವರ ಭಾವಚಿತ್ರ ನಿರ್ಮಾಣ ಮಾಡಿದ್ದು ಅವರಿಗೆ ಕೊಡೋದಕ್ಕೆ ರಮೇಶ್ ಜಾರಕಿಹೊಳಿ ಭೇಟಿಯಾಗಿದ್ದಾರೆ. ಬೆಳಗಾವಿಗೆ ನಾಳೆ ಮಧ್ಯಾಹ್ನ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಲಿದ್ದು ನರೇಂದ್ರ ಮೋದಿ ಸ್ವಾಗತಕ್ಕೆ ಸಾಮಾನ್ಯ ಜನರನ್ನ ಈಗ ಸಿದ್ಧತೆ ಮಾಡಲಾಗಿದೆ. ಬೆಳಗಾವಿ ಏರ್ಪೋರ್ಟ್ ಆಗಿರ್ಬೋದು ಅಥವಾ ಹೆಲಿಪ್ಯಾಡ್ನಲ್ಲಿ 5 ಬೆಳಗಾವಿಯ 5 ಒಬ್ಬರು ಆಟೋ ಚಾಲಕರು, ಮತ್ತೊಬ್ಬರು ನೇಕಾರರು, ಮತ್ತೊಬ್ಬರು ಪೌರ ಕಾರ್ಮಿಕ ಮಹಿಳೆ, ಮತ್ತೊಬ್ಬರು ಕೂಲಿಕಾರ ಮಹಿಳೆ 5 ಜನ ಏನು ಅವ್ರನ್ನ ಸ್ವಾಗತ ಮಾಡ್ತಾರೆ. ಇದು ವಿಶೇಷವಾಗಿ ಬೆಳಗಾವಿಯಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಪ್ರತಿ ಬಾರಿ ವಿಮಾನ ನಿಲ್ದಾಣದಲ್ಲಿ ಬಿಜೆಪಿ ಕಾರ್ಯಕರ್ತರಿರ್ತಾರೆ ಮತ್ತು ಅಧಿಕಾರಿಗಳಿರ್ತಾರೆ. ಆದರೆ ಸಾಮಾನ್ಯ ಜನರಿಗೆ ಇದೇ ಮೊದಲ ಬಾರಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತೀವಿ. ಈ ಬಗ್ಗೆ ಮಾತಾಡೋಕ್ಕೆ ಆಟೋ ಚಾಲಕರಿದ್ದಾರೆ. ಏನು ನಿಮ್ಮ ಹೆಸರು, ಯಾವಾಗ ಗೊತ್ತಾಯ್ತು ನಿಮ್ಗೆ? ಸರ್ ನಮ್ಮದು ಹೆಸರು ಮಯೂರ್ ಚವಾಣ ಐತ್ರಿ. ನಿನ್ನೆ ರಾತ್ರಿ 9 ಗಂಟೆಗೆ ಅಭಯ್ ಪಟೇಲ್ ಸಾಹೇಬಂದ ಆಫೀಸ್ದಾಗ ಕಾಲ್ ಬಂದ್ರಿ. ಹಿಂಗೆ ನೀವು ಮೋದಿ ಸಾಹೇಬಾಗ ಸ್ವಾಗತ ಮಾಡಬೇಕು ಕಾಲ್ ಬಂದ ಮೇಲೆ ಮೋದಿ ಸಾಹೇಬದ ಸ್ವಾಗತ ಮಾಡೋದು ಸಪ್ನಾಗ ಯಾವಾಗೂ ಇದಾಗಿಲ್ಲ. ಇಷ್ಟು ನಿನ್ನೆ ರಾತ್ರಿ ಮಲ್ಕಿಲ್ಲ ನಾನು. ಬರೀ ಮೋದಿ ಸಾಹೇಬರು ನಮ್ಗೆ ಕಾಣಿಸ್ ಬರತ್ತೈತ್ರಿ. ಅದು ನೋಡಿ ನಮ್ಗೆ ಭಾಳ ಇದಾಗ ಸಂತೋಷ ಆಗತ್ತೈತ್ರಿ. ಮುಂಜಾನೆ ಕೋವಿಡ್ ಟೆಸ್ಟ್ ಮಾಡಿ ಬಂದೇನೆ ಸರ್. ಅಮ್ಮ, ನಿಮ್ಗೆ ಯಾವಾಗ ಗೊತ್ತಾಯ್ತು ಈ ರೀತಿ ಸ್ವಾಗತ ಮಾಡಕ್ಕೆ ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ದಾರೆ? ನಿನ್ನೆ ಗೊತ್ತಾಯ್ತು ಸರ್. ಯಾರು ಹೇಳಿದ್ರು? ಅಭಯ್ ಪಟೇಲ್ ಸರ್ ಅವ್ರು ಹೇಳಿದ್ರು. ಒಂದು 1000 ನಮಸ್ಕಾರ ಸರ್. ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಿ? ಏನು 4 ವರ್ಷ ಆಯ್ತು ಸರ್. ನಾವೇನು ನೇಕಾರಿಕೆ ಎಷ್ಟು ವರ್ಷದಿಂದ ಮಾಡ್ತೀರಿ? ಏನು ನಾವು ರೀ ಕಮ್ಮಿ ನಮಗೆ ತಿಳಿದ ನಾವು ಊಟ ನೇಕಾರಿಕೆ ರೀ. ನಮ್ಮಪ್ಪ ಅದು ನೇಕಾರಿಕೆನ ಮಾಡ್ತೀವಿ ರೀ. ಮತ್ತು ನಾವು ತಿಳುವಳಿಕೆ ಬಂದಾಗ ನಾವು ನೇಕಾರಿಕೆ ಮಾಡ್ಕೊಂತಿದ್ದೇವೆ ರೀ. ಯಾವಾಗ ಗೊತ್ತಾಯ್ತು ನಮಗೆ? ನಿನ್ನೆ ಮುಂಜಾನೆ ಗೊತ್ತಾಗ್ಯದ ರೀ. ಕೋವಿಡ್ ಟೆಸ್ಟ್ ಎಲ್ಲ ಮಾಡಿಸೇವೆ ರೀ. ನಾಳೆ ರೆಡಿ ಆಗ್ಯಾವ ರೀ. ಇದಿಷ್ಟು ಬೆಳಗಾವಿಯಲ್ಲಿ ಏನು ನಾಳೆ ಪ್ರಧಾನಿ ನರೇಂದ್ರ ಮೋದಿ ಸ್ವಾಗತಕ್ಕೆ ಸಿದ್ಧಗೊಂಡಂಥ 5 ಜನ ಸಾಮಾನ್ಯ ಜನರು ಹೇಳೋ ಮಾತು. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ನಾಳೆ ನನ್ನ ಜೀವನದಲ್ಲಿ ಮರೆಯಲಾಗದ ಕ್ಷಣ. ನರೇಂದ್ರ ಮೋದಿಯವರು ಆಗಮಿಸಿ ವಿಮಾನ ನಿಲ್ದಾಣ ಲೋಕಾರ್ಪಣೆ ಮಾಡಲಿದ್ದಾರೆ ಅಂತ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಲಕ್ಷಾಂತರ ಜನರು ಈ ವಿಶೇಷ ಕ್ಷಣದಲ್ಲಿ ಭಾಗವಹಿಸಬೇಕು. ಇದು ಬೆಂಗಳೂರಿನ ನಂತರ ಅತಿ ದೊಡ್ಡ ವಿಮಾನ ನಿಲ್ದಾಣವಾಗಿದೆ. ಮೋದಿ ಅವರನ್ನ ಲೋಕಾರ್ಪಣೆ ಮಾಡೋದಕ್ಕೆ ಕರೆದಿದ್ವಿ. ಅವರು ನನ್ನ ಹುಟ್ಟುಹಬ್ಬದ ದಿನದಂದೇ ಬರುತ್ತೇನೆ ಅಂತ ಹೇಳಿದ್ದಾರೆ. ಅದು ನನಗೆ ಸಂತೋಷ ತಂದಿದೆ ಅಂತ ಹೇಳಿದ್ದಾರೆ. ಶಿವಮೊಗ್ಗದ ಬಹು ನಿರೀಕ್ಷಿತ ಏನು ಏರ್ಪೋರ್ಟ್ನ ಉದ್ಘಾಟನೆ ಕ್ಷಣಗಣನೆ ಶುರುವಾಗಿದೆ. ಈಗ ಇದಕ್ಕೆ ಹೋರಾಟ ಮಾಡಿ ತಂದಂತಹ ಯಡಿಯೂರಪ್ಪನವರು ನಮ್ಮ ಜೊತೆಗಿದ್ದಾರೆ. ನನ್ನ ಜೀವನದಲ್ಲಿ ಮರೆಯಲಾಗದಂಥ ಒಂದು ಒಳ್ಳೆಯ ದಿವಸ ಅಂತ ಹೇಳಿದ್ರೆ ನಾಳೆ. ಯಾಕೆಂದರೆ ಸ್ವತಃ ನರೇಂದ್ರ ಮೋದಿಜಿಯವರೇ ನನ್ನ ಜನ್ಮ ದಿವಸನೇ ಬರ್ತೇನೆ, ಏರ್ಪೋರ್ಟ್ ಉದ್ಘಾಟನೆ ಮಾಡ್ತೇನೆ ಅಂತ ಹೇಳಿದರು. ನರೇಂದ್ರ ಮೋದಿಜಿಯವರೇ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕಿಂತ ಸಂತೋಷ, ತೃಪ್ತಿ, ಸಮಾಧಾನ ಬೇರೊಂದಿಲ್ಲ. ಚುನಾವಣಾ ರಾಜಕೀಯದಿಂದ ಹಿಂದೆ ಉಳಿತೀರಿ ಅಂತ ಹೇಳಿದರೆ ಈಗ ಅದರಿಂದ ಏನಾದ್ರು ಬಿಜೆಪಿಗೆ ಏನಾದ್ರು ಎಫೆಕ್ಟ್ ಆಗುತ್ತೆ? ಖಂಡಿತ ಆಗೋದಿಲ್ಲ. ನಾನು ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳಿದ್ದೇನೆ ಅಷ್ಟೇ. ಆದರೆ ಪಕ್ಷವನ್ನು ಬಲಪಡಿಸೋಕ್ಕೆ, ಮತ್ತೊಮ್ಮೆ ಲೋಕಸಭೆಯಲ್ಲಿ ಹೆಚ್ಚು ಸೀಟ್ ಗೆದ್ದು ನರೇಂದ್ರ ಮೋದಿಯನ್ನು ಪ್ರಧಾನಿ ಮಾಡೋಕ್ಕೆ ಮತ್ತು ರಾಜ್ಯದಲ್ಲಿ ಬಿಜೆಪಿಯನ್ನು ಗೆಲ್ಲಿಸಿ
ಬಹುಮತ ಪಡೆದು ಸರ್ಕಾರ ಮಾಡೋಕ್ಕೆ ಏನೆಲ್ಲ ಶ್ರಮ ಬೇಕು ಅದು ಆಗ್ತಾನೆ, ಅದರಲ್ಲಿ ಯಶಸ್ವಿ ಆಗ್ತಾನೆ ಅನ್ನೋದು 100% ವಿಶ್ವಾಸ ನನಗೆ. ಇದಿಷ್ಟು ಏನು BSY ಅವರ ಮನದಾಳದ ಮಾತಾಗಿತ್ತು. ವಿನಯ್ ಪುರದಾಳ್, ನ್ಯೂಸ್ 18 ಕನ್ನಡ, ಶಿವಮೊಗ್ಗ. ಶಿವಮೊಗ್ಗ ಡಬಲ್ ಖುಷಿಯ ಸಂಭ್ರಮಲಿದ್ದಿದೆ. ನಾಳೆ BS ಯಡಿಯೂರಪ್ಪನವರು 80ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿದ್ದಾರೆ. ಮತ್ತೊಂದೆಡೆ ಶಿವಮೊಗ್ಗದ ಬಾನಂಗಳದಲ್ಲಿ ಲೋಹದ ಹಕ್ಕಿಗಳು ಹಾರಾಟ ನಾಳೆಯಿಂದ ಆರಂಭಗೊಳಿಸಿದೆ. ಈ ಖುಷಿಯ ಸಂದರ್ಭದಲ್ಲಿ ನಮ್ಮ ಜೊತೆ ಮಾತಾಡೋಕ್ಕೆ ಇವತ್ತು ಸಂಸದರಾದಂತಹ BY ರಾಘವೇಂದ್ರ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಸರ್ ನಮಸ್ತೆ. ಈ ಎರಡೂ ಸಂದರ್ಭಗಳು ಬಹಳಷ್ಟು ವಿಶೇಷ, ಹೇಗೆ ಅನಿಸುತ್ತೆ? ಒಂದು ಕಡೆಗೆ ತುಂಬ ದಿನದ ಒಂದು ಕನಸು, ಯಡಿಯೂರಪ್ಪನವರ ಒಂದು ಕನಸು 8 ವರ್ಷಗಳ ನಂತರ ನನಸಾಗ್ತಾ ಇದೆ. ವಿಮಾನ ನಿಲ್ದಾಣ ಉದ್ಘಾಟನೆ ಆಗ್ತಾ ಇದೆ. ಇದಕ್ಕೆ ಶಕ್ತಿ ತುಂಬಿದಂಥ ಯಡಿಯೂರಪ್ಪನವ್ರು ಇರ್ಬೋದು, ಗೌರವಿತ ಮುಖ್ಯಮಂತ್ರಿ ಎಸ್.ಆರ್. ಬೊಮ್ಮಾಯಿ ಅವರು ಇರ್ಬೋದು, ಮತ್ತು ವಿಶೇಷವಾಗಿ ಪ್ರಧಾನಮಂತ್ರಿಗಳ ಒಂದು ಕನಸು. ಪ್ರಧಾನಿಗಳು ಮತ್ತು ಯಡಿಯೂರಪ್ಪನವ್ರ ಜೊತೆ ಸಂಬಂಧ ಬಹಳಷ್ಟು ಚೆನ್ನಾಗಿದೆ. ಅದು ಇತ್ತೀಚೆಗೆ ಟ್ವಿಟರಲ್ಲಿ ಕೂಡ ಅವರು ಉಲ್ಲೇಖ ಮಾಡಿರುವಂಥದ್ದು. ಇದು ಹೇಗೆ ಸ್ಪೆಷಲ್ ಅನಿಸುತ್ತೆ? ಈಗ ಹುಟ್ಟಿದಬ್ಬ ದಿನವೇ ಮೋದಿ ಬಂದು ಅವರ ಕನಸಿನ ಯೋಜನೆಗೆ ಚಾಲನೆ ಕೊಡ್ತಾ ಇರೋದು. ಒಂದು ಇದೇ 40 ವರ್ಷ ಕೆಳಗಿದ್ದಂಥ ಉತ್ಸಾಹ ಯಡಿಯೂರಪ್ಪನವರಲ್ಲಿ. ಅಂಥ ವಿಧಾನಸಭೆಯಲ್ಲೂ ಕೂಡ ನಾನು ಮತ್ತೊಮ್ಮೆ ನಮ್ಮ BJPಯನ್ನು ಅಧಿಕಾರಕ್ಕೆ ತರ್ತೀನಿ, ಇದಕ್ಕೆ ಅನೇಕ ಹಿರಿಯರು ಈಗಾಗಲೇ ತಪ್ಪಿಸಿದಂಥ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ತೀನಿ ಅಂತ ನೋಡಿದಂಥ ಒಂದು ಮಾತಿಗೆ ಪೂಜ್ಯ ಪ್ರಧಾನಮಂತ್ರಿಗಳು ಅದಕ್ಕೆ ಟ್ವೀಟನ್ನು ಮಾಡಿದ್ದಾರೆ. ಇದು ಸಂಸದರಾದಂಥ BY ರಾಘವೇಂದ್ರ ಅವರ ಮಾತು. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಶಿವಮೊಗ್ಗ. ಬಹುನಿರೀಕ್ಷಿತ ಶಿವಮೊಗ್ಗ ಏರ್ಪೋರ್ಟ್ ಈಗಾಗಲೇ ಉದ್ಘಾಟನೆಗೆ ಕ್ಷಣಗಣನೆಗೊಳ್ತಾ ಇದೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ BY ವಿಜೇಂದ್ರ ಅವರು ಕೂಡ ಇದ್ದಾರೆ. ಅವ್ರ ಹತ್ರನೇ ಕೇಳೋಣ, ಹೇಗಿದೆ ಈ ಸಂಭ್ರಮ ಅನ್ನೋದನ್ನ. ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರ ಛಲ ಜೊತೆಗೆ ಕ್ಷೇತ್ರದ ಜನಪ್ರಿಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ BY ರಾಘವೇಂದ್ರ ಅವರ ಒಂದು ನಿರಂತರ ಪರಿಶ್ರಮ, ಎಲ್ಲರ ಒಂದು ಸಹಕಾರದಿಂದ ಇವತ್ತು ನಮ್ಮ ಮಲೆನಾಡಿನ ಒಂದು ವಿಮಾನ ನಿಲ್ದಾಣ ಈಗ ಶಿವಮೊಗ್ಗದಲ್ಲಿ ಈಗ ನೀವು ಯೋಚನೆ ಮಾಡಿದ್ರೆ ನಿಮ್ಮ ಈಗ ಒಂದು ಆಲ್ರೆಡಿ ಶಿಕಾರಿಪುರಕ್ಕೆ ನೀವೇ ನೆಕ್ಸ್ಟ್ ಮುಂದಿನ ಚುನಾವಣೆಗೆ ನಿಲ್ಲೋರು ಅಂತ ಕೇಳೋ ಅನೌನ್ಸ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಮಂಡ್ಯ ಆ ಕಡೆಯಿಂದನೂ ಕೂಡ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ. ಸೊ ಯಾವುದು ಫೈನಲ್ ಆಗುತ್ತೆ? ನಮ್ಮ ಶಿಕಾರಿಪುರ ತಾಲೂಕಿನ ಎಲ್ಲ ಪಕ್ಷದ ಹಿರಿಯರು ಕಾರ್ಯಕರ್ತರನ್ನು ನಾನು ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಕಾರಣ ಏನಂತಂದರೆ, ತಂದೆಯವರು ಚುನಾವಣೆ ನಿಲ್ಲೋದಿಲ್ಲ ಅಂಥೇಳಿ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಹಾಗಾದರೆ ವಿಜೇಂದ್ರ ಚುನಾವಣೆ ನಿಲ್ಲಬೇಕು ಅನ್ನುವ ಅಭಿಪ್ರಾಯವನ್ನು ಒಕ್ಕೊರಳಿನಿಂದ ಕೊಟ್ಟಂಥ ಸಂದರ್ಭದಲ್ಲಿ ತಂದೆಯವರು ನನ್ನ ಹೆಸರನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು. ಜೊತೆಲಿ ಜವಾಬ್ದಾರಿನೂ ಕೂಡ ಜಾಸ್ತಿ ಆಗಿದೆ. ಕಾರಣ ಏನು ಅಂತಂದರೆ, ನಮ್ಮ ತಾಲೂಕಿನ ಎಲ್ಲ ಸಮುದಾಯದ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಾನು ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕಾಗಿರ್ತಕ್ಕಂಥ ಅವರ ಪ್ರೀತಿ ವಿಶ್ವಾಸವನ್ನು ಗೆಲ್ತಕ್ಕಂಥ ದೊಡ್ಡ ಜವಾಬ್ದಾರಿ ನನ್ನ ಮೇಲೆ ಇರ್ತಕ್ಕಂಥದ್ದು. ಅದು ಬರುವಂಥ ದಿನಗಳಲ್ಲಿ ಯಶಸ್ವಿಯಾಗಿ ಮಾಡ್ತೇನೆ ಅಂತಕ್ಕಂಥ ವಿಶ್ವಾಸನೂ ಕೂಡ ನನಗಿದೆ. ನ್ಯೂಸ್ 18 ಕನ್ನಡ, ವಿನಯ್ ಪುರದಾಳ್, ಶಿವಮೊಗ್ಗ. ಮಂಡ್ಯ ಸಂಸದೆ ಸುಮಲತಾ ಬಿಜೆಪಿಗೆ ಸೇರ್ಪಡೆ ಆಗ್ತಾರಾ? ಮೋದಿ ಸಮ್ಮುಖದಲ್ಲೇ ಬಿಜೆಪಿ ಸೇರ್ಪಡೆಗೆ ಸಿದ್ಧತೆ ನಡೆದಿದೆ ಅಂತ ಸುಮಲತಾ ಆಪ್ತ ವಲಯದಿಂದ ನ್ಯೂಸ್ 18ಗೆ ಮಾಹಿತಿ ಸಿಕ್ಕಿದೆ. ಮಾರ್ಚ್ 11ರಂದು ಸುಮಲತಾ ಬಿಜೆಪಿ ಸೇರ್ಪಡೆ ಬಗ್ಗೆ ಚರ್ಚೆ ನಡೆದಿದೆಯಂತೆ. ಮದ್ದೂರಿನಲ್ಲಿ ಬಿಜೆಪಿ ಸಮಾವೇಶ ನಡೆಯಲಿದ್ದು, ಸರ್ಕಾರದ ವತಿಯಿಂದ ಸಮಾವೇಶ ಆಯೋಜನೆ ಆದರೆ ಸುಮಲತಾ ಪಕ್ಷ ಸೇರ್ಪಡೆಗೆ ತೊಡಕಾಗುತ್ತೆ. ಆದ್ರಿಂದ ಸುಮಲತಾಗಾಗಿ ಪಕ್ಷದ ವತಿಯಿಂದ ಸಮಾವೇಶ ನಡೆಸುವ ಸಾಧ್ಯತೆ ಇದೆ. ಕಾಂಗ್ರೆಸ್ನಲ್ಲಿ ರಾಷ್ಟ್ರೀಯ ನಾಯಕರೇ ಇಲ್ಲ. ರಾಜ್ಯದಲ್ಲಿ DK ಶಿವಕುಮಾರ್, ಸಿದ್ದರಾಮಯ್ಯ ಬಿಟ್ಟು ಬೇರೆ ಯಾರೂ ಇಲ್ಲ. ಆದರೆ ನಮ್ಮ ಬಳಿ ನರೇಂದ್ರ ಮೋದಿಯಂತಹ ವಿಶ್ವ ನಾಯಕರಿದ್ದಾರೆ. ಹೀಗಾಗಿ ನಾವು ಅವರನ್ನ ಕರೆಸ್ತೇವೆ ಅಂತ ಮಾಜಿ DCM ಲಕ್ಷ್ಮಣ್ ಸವದಿ ಹೇಳಿದ್ದಾರೆ. ಯಲಬುರ್ಗದಲ್ಲಿ ಮಾತನಾಡಿದ ಅವರು, ಅಥಣಿಯಲ್ಲಿ ಬಿಜೆಪಿ ಶಾಸಕರಿದ್ದಾರೆ, ಆದ್ದರಿಂದ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳಲಿದೆ ಅಂತ ಹೇಳಿದ್ದಾರೆ. ಮುಖಗಳಿಲ್ಲ. ಒಂದು ದುರ್ದೈವದ ಸಂಗತಿ ಏನಂತಂದರೆ, ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಬಿಟ್ಟರೆ ಆ ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೊಬ್ಬ ನಾಯಕ ಕಾಣ್ತಾ ಇಲ್ಲ. ಅದರ ಜೊತೆಗೆ ರಾಷ್ಟ್ರೀಯ ನಾಯಕರ ಜನಪ್ರಿಯತೆ, ಜನರನ್ನು ಆಕರ್ಷಣೆ ಮಾಡ್ತಕ್ಕಂಥ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಯಾರೂ ಇಲ್ಲ. ನಮಗೆ ಬರೀ ಭಾರತಕ್ಕಲ್ಲ, ವಿಶ್ವದ ಗುರು ಆಗ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ಅವರನ್ನು ನಮ್ಮ ಪಕ್ಷದ ಹಿರಿಯರು ಮತ್ತು ನಮ್ಮ ಪಕ್ಷದ ಮುಖಂಡರು, ಪ್ರಧಾನಮಂತ್ರಿಗಳು ನಾವು ರಾಜ್ಯದಲ್ಲಿ ಕರೆಸ್ತೀವಿ. ಮೊಳಕಾಲ್ಮೂರು ಮಾಜಿ ಶಾಸಕ ತಿಪ್ಪೇಸ್ವಾಮಿ ಕಾಂಗ್ರೆಸ್ ತೊರೆದು ಮತ್ತೆ ಬಿಜೆಪಿ ಸೇರ್ಪಡೆಯಾದರು. ಸಚಿವ ಶ್ರೀರಾಮುಲು ನೇತೃತ್ವದಲ್ಲಿ ಬಿಜೆಪಿ ಸೇರಿದರು. ಬಳಿಕ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ
ತಿಪ್ಪೇರುದ್ರಸ್ವಾಮಿ ದೇಗುಲಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ಈ ಮೂಲಕ ದ್ವೇಷ ಮರೆತು ಶ್ರೀರಾಮುಲು ಜೊತೆ ಕೈ ಜೋಡಿಸಿದರು. 2018ರ ವಿಧಾನಸಭೆ ಚುನಾವಣೆಯಲ್ಲಿ ಮೊಣಕಾಲ್ಮೂರಿಗೆ ವಲಸೆ ಬಂದು ತಮ್ಮ ಟಿಕೆಟ್ ಕೈತಪ್ಪಿದ್ದ ಶ್ರೀರಾಮುಲು ವಿರುದ್ಧ ತಿಪ್ಪೇಸ್ವಾಮಿ ಸಮರ ಸಾರಿದರು. ಪಕ್ಷೇತರರಾಗಿ ಸ್ಪರ್ಧಿಸಿ ಸೋತು ಬಳಿಕ ಕಾಂಗ್ರೆಸ್ ಸೇರಿದರು. ಆದ್ದರಿಂದ ರಾಮುಲು ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಕ್ಷೇತ್ರ ಬದಲಾವಣೆ ಮಾಡುವ ಸಾಧ್ಯತೆಗಳು ಹೆಚ್ಚಿವೆ. ತಿಪ್ಪೇಸ್ವಾಮಿಗೆ ಮೊಣಕಾಲ್ಮೂರು ಬಿಟ್ಕೊಟ್ಟು ಬೇರೆ ಕ್ಷೇತ್ರಕ್ಕೆ ಹಾರುವ ಸಾಧ್ಯತೆ ಇದೆ. ಚಾಮರಾಜಪೇಟೆ ಶಾಸಕ ಜಮೀರ್ ಅಹಮದ್ ಖಾನ್ ಮತ್ತೊಂದು ವಿವಾದಕ್ಕೆ ಗುರಿಯಾಗಿದ್ದಾರೆ. ಆದರೆ ಇದೀಗ ಚುನಾವಣೆ ಸಮೀಪಿಸ್ತಾ ಇದ್ದಂತೆಯೇ 46 ಆಶಾ ಕಾರ್ಯಕರ್ತರಿಗೆ ವಿದೇಶಿ ಹಣ ಹಂಚುವುದು ಬಿಜೆಪಿ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೌದು, ಜಮೀರ್ ಅಹಮದ್ ಖಾನ್ ಬೆಂಗಳೂರಿನ ಗೋರಿಪಾಳ್ಯದ ಪೋಸ್ಟ್ ಆಫೀಸ್ ಆವರಣದಲ್ಲಿ ಸೌದಿ ಅರೇಬಿಯಾದ 500 ಮುಖಬೆಲೆಯ ನೋಟು ನೀಡುವುದರ ಜೊತೆಗೆ ನ್ಯಾಷನಲ್ ಟ್ರಾವೆಲ್ಸ್ ಕಿಟ್ ಅನ್ನು ವಿತರಣೆ ಮಾಡಿದ್ದಾರೆ. ಪಾದರಾಯನಪುರ ವಾರ್ಡ್, ಜೆಜೆಆರ್ ನಗರದ ವಾರ್ಡ್ ಹಾಗೂ ರಾಯಪುರಂ ವಾರ್ಡ್ ಆಶಾ ಕಾರ್ಯಕರ್ತರಿಗೆ ವಿದೇಶಿ ನೋಟನ್ನು ನೀಡಿದ್ದಾರೆ. ಜಮೀರ್ ಹಂಚಿದ ಸೌದಿ ಅರೇಬಿಯಾದ 500 ರಿಯಾಲ್ಗೆ ಭಾರತದಲ್ಲಿ 11,034 ರೂಪಾಯಿ ಆಗುತ್ತೆ. ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ರೌಡಿಗಳು ಭಾಗಿಯಾಗಿದ್ದರು. ಬೆಂಗಳೂರು ಉತ್ತರ ತಾಲೂಕಿನ ಹುಸ್ಕೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬೆತ್ತನಗೆರೆ ಮಂಜ ಹಾಗೂ ಹುಸ್ಕೂರು ಶಿವ ವಿಶ್ವನಾಥ್ ಬೆನ್ನಿಗೆ ನಿಂತಿದ್ರು. ಬೆಮಲ್ ಕೃಷ್ಣಪ್ಪ ಕೊಲೆ ಪ್ರಕರಣದಲ್ಲಿ ಬೆತ್ತನಗೆರೆ ಮಂಜ ಆರೋಪಿಯಾಗಿದ್ದಾನೆ. ಹುಸ್ಕೂರ್ ಶಿವ ಮಾದನಾಯಕನಹಳ್ಳಿ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ ಆಗಿದ್ದಾನೆ. ಇನ್ನು ರೌಡಿಗಳೊಂದಿಗೆ ಗುರುತಿಸಿಕೊಂಡಿದ್ದಷ್ಟೇ ಅಲ್ಲ, ಪ್ರಚೋದನಕಾರಿ ಭಾಷಣವೂ ಮಾಡಿದ್ರು. ನನ್ನ ಬಳಿ ಪಿಟ್ಬುಲ್ ನಾಯಿಗಳಿವೆ, ಬಿಟ್ಟರೆ ಸೀಳಿ ಹಾಕ್ತಾವೆ ಅಂತ ಬಿಜೆಪಿ ಶಾಸಕ ಗುಟುರಿದ್ದಾರೆ. ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ವಿರುದ್ಧ ಮಾಜಿ ಸಿಎಂ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಅವರು, ಜೋಶಿ ಸಹೋದರನೇ ಅವರ ವಿರುದ್ಧ ನಿಂತಿದ್ದಾನೆ. ಅವರ ಅನ್ಯಾಯದ ವಿರುದ್ಧ ದಾಖಲೆ ನೀಡ್ತೇನೆ ಅಂತ ನನಗೆ ಕರೆ ಮಾಡ್ತಿದ್ದಾನೆ. ಮೊದಲು ಅವರ ಕುಟುಂಬದ ಸಮಸ್ಯೆ ಬಗೆಹರಿಸಿಕೊಳ್ಳಲಿ. ನಮ್ಮ ಕುಟುಂಬ ರಾಜ್ಯದ ಜನರ ಸಮಸ್ಯೆಗೆ ಸ್ಪಂದಿಸಲು ಹೋರಾಟ ಮಾಡ್ತಿದೆ. ಇದು ಕುಟುಂಬ ಕಲಹ ಅಲ್ಲ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಇನ್ನು ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಂಚರತ್ನ ಯಾತ್ರೆ ನಡೀತಾ ಇದೆ. ಬಾಳೆಹೊನ್ನೂರು ಪಟ್ಟಣದಲ್ಲಿ ಕಾರ್ಯಕರ್ತರು ಬಾಳೆಹಣ್ಣಿನ ಹಾರ ಹಾಕಿ ಭರ್ಜರಿಯಾಗಿ ಸ್ವಾಗತವನ್ನ ಕೋರಿದ್ದಾರೆ. ಶೃಂಗೇರಿ ಮೇಲೆ ಪೇಶ್ವೆಗಳು ದಂಡೆತ್ತಿ ಬಂದು ಧ್ವಂಸ ಮಾಡಿದಾಗ ಟಿಪ್ಪು ಮತ್ತೆ ಪುನರ್ ಸ್ಥಾಪನೆ ಮಾಡಿದ್ರು ಅಂತ ಸಿಎಂ ಇಬ್ರಾಹಿಂ ಹೇಳಿದ್ರು. ಟಿಪ್ಪು ಸುಲ್ತಾನ್ ನಂಜುಂಡೇಶ್ವರನ ದೇವಸ್ಥಾನಕ್ಕೆ ಪಂಚವಜ್ರ ಕೊಟ್ಟಿದ್ದಾರೆ. ಈಗಲೂ ಟಿಪ್ಪು ಕೊಟ್ಟ ವಜ್ರಕ್ಕೆ ಆರತಿ ಆಗತ್ತೆ, ಆಮೇಲೆ ಸಲಾಂ ಆರತಿ ಆಗತ್ತೆ. ಟಿಪ್ಪು ಮೈಸೂರು ಆಳಿದ್ರು, ಮೈಸೂರು ನಗರ ಪ್ರವೇಶಿಸಿರಲಿಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಹಿಜಾಬ್ ಅಂದ್ರೆ ತಲೆ ಮೇಲೆ ಸೆರಗು ಹಾಕೋದು. ಸಿಟಿ ರವಿಯವರ ತಾಯಿ ತಲೆ ಮೇಲೆ ಸೆರಗು ಹಾಕಲ್ವಾ? ಇಂದಿರಾ ಗಾಂಧಿ ಸೆರಗು ಹಾಕಿರ್ಲಿಲ್ವಾ ಅಂತ ಪ್ರಶ್ನಿಸಿದ್ದಾರೆ.